ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪದಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಒಂದು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದು 1/4 kg ಇದೆ, ಅಂದರೆ 250 ಗ್ರಾಮ್ಸ್ ಇದೆ. ಓಕೆ, ಇದನ್ನು ಇವಾಗ ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಇದರಲ್ಲಿ ಕುಕ್ ಮಾಡೋಣ, ತುಂಬ ಟೇಸ್ಟಿ ಇರುತ್ತೆ. ಓಕೆ, ಚಾರ್ಕೋಲ್ ಹಾಕಿ ಇದನ್ನು ತವಾ ಇಟ್ಟಿದ್ದೀನಿ, ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ, ಇವಾಗ ಕಟ್ ಮಾಡ್ಕೋಬೇಕು ಇದನ್ನು ಚಿಕನ್. ಓಕೆ, ಯಾವ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಎಲ್ಲವನ್ನು ಕಟ್ ಮಾಡಿ ನೈಫ್ ತೊಗೊಂಡು ಓಕೆ ತವಾದಲ್ಲಿ ಫ್ರೈ ಮಾಡ್ಕೋಬೇಕು. ತವಾನಲ್ಲಿ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಮಸಾಲ ರೆಡಿ ಮಾಡ್ಕೋಬೇಕು. ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಬೆಂಡೆಕಾಯಿ ಹುರಿದಿದ್ದೀನಲ್ಲ, ಅದೇ ತವಾದಲ್ಲಿ ಒಗ್ಗರಣೆಗೆ ಹಾಕ್ತೀನಿ ಇದನ್ನು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಬಿಸಿ ಆದರೆ ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಓಕೆ, ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗಬೇಕು. ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೆ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಎಲ್ಲ ಕೆಂಪಗಾಗ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಜಾರ್ ತೊಗೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು ಇವಾಗ ಇದರಲ್ಲಿ ಸ್ವಲ್ಪ ಫಸ್ಟ್ ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ನೆಕ್ಸ್ಟ್ ಸ್ವಲ್ಪ ಶುಂಠಿ ಹಾಕ್ಕೊತೀನಿ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೇಕು. ನೆಕ್ಸ್ಟ್ ಚೂರು ಅರಿಶಿನ ಪುಡಿ ಹಾಗೂ ಚೂರು ಅಚ್ಕಾರದ ಪುಡಿ. ಓಕೆ, ನೆಕ್ಸ್ಟ್ ಚೂರು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಟೊಮಾಟೊ ಹಾಕ್ಕೊಂಡು ಇದನ್ನು ನೀರಿಗೇನು ಮಿಕ್ಸ್ ಮಾಡೋದು ಬೇಡ, ಹಾಗೆ ರುಬ್ಕೋಬೇಕು. ಸ್ವಲ್ಪ ನುಣ್ಣಗೆ ತರಿ ಆಗಿ ರುಬ್ಬಿದ್ರೂ ನಡೀತದೆ, ನುಣ್ಣಗೆಲ್ಲ. ನೆಕ್ಸ್ಟ್ ಓಕೆ, ಇವಾಗ ಈರುಳ್ಳಿ ಬೆನೀತಿರ್ಬೇಕಾದ್ರೆ ಈಗ ಪೇಸ್ಟ್ ಇದು ಎಲ್ಲದು ಶುಂಠಿ, ಬೆಳ್ಳುಳ್ಳಿ ಹಾಗೂ ಉಪ್ಪು, ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡು ಟೊಮಾಟೊ ಹಾಕಿ ಪೇಸ್ಟ್ ಮಾಡಿದಲ್ಲ ಇದು ಹಾಕ್ಕೋಬೇಕು ಇವಾಗ. ಓಕೆ, ನೆಕ್ಸ್ಟ್ ಈ ಮಸಾಲ ಹಾಕ್ಕೋಬೇಕು. ಓಕೆ, ಈ ಮಸಾಲ ಹಾಕ್ಕೊಂಡ್ರೆ ಎಲ್ಲ ಮಸಾಲ ಹಾಕ್ಕೊಂಡು ಎಷ್ಟು ಮಸಾಲ ಬೇಕು ನೋಡಿಕೊಂಡು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಎಷ್ಟು ಬೇಕು ನೋಡಿಕೊಂಡು ಹಾಕೋದು. ಓಕೆ, ಓಕೆ, ಚೆನ್ನಾಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆನೆಸ್ಕೋಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಬೆನೆಸ್ಕೊಂಡು ನೆಕ್ಸ್ಟ್ ಬೆಂಡೆಕಾಯಿನ ಹಾಕ್ಕೋಬೇಕು. ಓಕೆ, ಬೆಂಡೆಕಾಯಿನ ಹಾಕ್ಕೊಂಡು ಯಾಕೆ ಮೊದಲು ಹುರಿದಿರೋದಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಡು ಓಕೆ, ನೆಕ್ಸ್ಟ್ ಎಲ್ಲದು ಹೊಂದ್ಕೊಳಂಗೆ ಮಿಕ್ಸ್ ಮಾಡ್ಕೋಬೇಕು. ಬೆಂಡೆಕಾಯಿ ಹಾಕ್ತಾ ಮಿಕ್ಸ್ ಮಾಡ್ಕೊತ ಇರಬೇಕು. ಓಕೆ, ವೆರಿ ಟೇಸ್ಟಿ, ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಡಿಫ್ರೆಂಟ್ ಆಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ತರಕಾರಿ ಮತ್ತು ರೊಟ್ಟಿದ ಅಭ್ಯಾಸ ಮಾಡಬೇಕು.